ಇನ್ನು ಇವತ್ತಿನಿಂದ ಹಾಲಿನ ದರ ಏರಿಕೆ ಆಗಿದೆ, ಬಟ್ ಸ್ವಲ್ಪ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಅಷ್ಟೇ. ಆದರೆ ಈಗ ಹಾಲಿನ ದರ ಏರಿಕೆ ಆಗಿಲ್ಲ ಅಂತ ಈಗಲೂ ಸಿಎಂ ಆದಿಯಾಗಿ ಸಚಿವರೆಲ್ಲ ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ಆದರೆ ಬಿಜೆಪಿ ನಾಯಕರು ಇದು ಬೆಲೆ ಏರಿಕೆಯೇ ಅಂತ ಕಿಡಿಕಾರ್ತಾ ಇದ್ದಾರೆ. ಜನ ಕೂಡ ಸರ್ಕಾರದ ವಿರುದ್ಧವಾಗಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಸತ್ಯವಾಗ್ಲೂ ಗಾಯದ ಮೇಲೆ ಬರಿ ಕೊಡುವಂತ ಕೆಲಸ ಮಾಡ್ತಾ ಇದೆ. ಹಾಲು ಬೆಲೆ ಈ ಥರ ಏರ್ಸ್ಕೊಂಡ್ಬಿಟ್ರೆ ಜನಸಾಮಾನ್ಯರು ಮತ್ತು ಹಾಗೂ ಬಡಪಾಯಿಗಳು ಎಲ್ಲಿ ಹೋಗ್ಬೇಕು? ಇದೆಂತ ಸರ್ಕಾರ, ಇದೆಂತ ನಿಯಮ ನೋಡಿ, ಇದು ಬಹಳ ತೊಂದರೆ. ₹2.10 ಅದನ್ನ ₹2 ಮಾಡಿದ್ದೀವಿ. ಇನ್ನು ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ? ಹಾಲಿನ ಪ್ರಮಾಣ ಹೆಚ್ಚಿಸಿ ದರ ಏರಿಸಿದ್ದಕ್ಕೆ ಜನ ಆಕ್ರೋಶ. ಸರ್ಕಾರ ಹಾಲು ನಷ್ಟ ಆಗಬಾರ್ದು ಅಂತ ಹೇಳಿ ಈಗಿರೋ ಪ್ರತಿ ಪ್ಯಾಕೆಟ್ ಮೇಲೆಯೂ 50 ml ಹಾಲು ಹೆಚ್ಚಳ ಮಾಡಿ ಹಾಲಿನ ದರ ಹೆಚ್ಚಳ ಮಾಡಲಾಗಿದೆ. 1 ಲೀಟರ್ ಮತ್ತು ಅರ್ಧ ಲೀಟರ್ ಪ್ಯಾಕೆಟ್ ಹಾಲಿಗೆ ₹2 ಏರಿಕೆ ಮಾಡಿದೆ. ಇಂದು ಮಧ್ಯಾಹ್ನದಿಂದಲೇ ಪರಿಷ್ಕೃತ ದರ ಜಾರಿಯಾಗಿದೆ. ಆದರೆ ಜನರು ಮಾತ್ರ ತೈಲ ಬೆಲೆ ಏರಿಕೆಯಂತೆಯೇ ಹಾಲಿನ ದರ ಏರಿಕೆ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ ಡೀಸೆಲ್ ರೇಟ್ ಜಾಸ್ತಿ ಮಾಡಿದ್ರು, ಎಲೆಕ್ಟ್ರಿಕ್ ಜಾಸ್ತಿ ಮಾಡಿದ್ರು. ಅವ್ರಿಗೆ ಫ್ರೀ ಕೊಡೋದು, ಗಂಡಸರಿಗೆ ಹೊರೆ ಮಾಡೋದು ಅಲ್ವಾ? ದುಡಿಯೋ ಗಂಡಸಿಗೆ ಹೊರೆ, ಲೇಡೀಸ್ಗೆ ಫ್ರೀ. ಇದೆಂತ ಸರ್ಕಾರ, ಇದೆಂತ ನಿಯಮ ನೋಡಿ, ನೀವೇ ನೋಡಿ, ಇದು ಬಹಳ ತೊಂದರೆ. ಇದಿಷ್ಟೇ ಅಲ್ಲ, ಪುಕ್ಕಟ್ಟೆ ಗ್ಯಾರಂಟಿ ಕೊಟ್ಟು ಸಾರ್ವಜನಿಕರನ್ನ ಕತ್ತಲೆಯಲ್ಲಿಡೋ ಕೆಲಸ ಆಗ್ತಿದೆ ಅಂತ ಜನ ಕಿಡಿಕಾರಿದ್ರು. ಪುಕ್ಕಟೆ ಯೋಜನೆ ಕೊಟ್ಟು ಸಾರ್ವಜನಿಕರಿಗೆ ಎಲ್ಲೇ ಒಂದು ಕತ್ತಲದಲ್ಲಿ ಇಡ್ತಿದ್ದಾರೆ. ಯಾಕಂತಂದ್ರೆ ದಿನನಿತ್ಯದ ಬಳಕೆ ಹಾಲು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಹಾಲು ಬೆಲೆ ಈ ಥರ ಏರ್ಸ್ಕೊಂಡ್ಬಿಟ್ರೆ ಜನಸಾಮಾನ್ಯರು ಮತ್ತು ಹಾಗೂ ಬಡಪಾಯಿಗಳು ಎಲ್ಲಿ ಹೋಗ್ಬೇಕು? ಮಹಿಳೆಯರಿಗೆ ₹2,000 ಅನುದಾನ ಹಾಗೂ ಬಸ್ ಫ್ರೀ ಎಲ್ಲ ಆಶ್ವಾಸನೆ ತೋರಿಸಿ ಈಗೇನು ಮಾಡ್ತಾ ಇದ್ದಾರೆ ಅಂದರೆ ಪೆಟ್ರೋಲ್ ದರ ಏರಿಕೆ, ಆಮೇಲೆ ಇವತ್ತು ನೋಡಿದ್ರೆ ಹಾಲು ದರ ₹200 ಏರಿಕೆ ಆಗೈತಿ. ಇವ್ರು ತಿಂಗಳ ₹2,000 ಕೊಟ್ಟು ಇಲ್ಲಿ ವಾರ ₹2,000 ತಗೊಳ್ಳಂತಾರೆ. ಮಧ್ಯಮ ವರ್ಗದ ಕುಟುಂಬದವರು ಜೀವನ ಮಾಡೋದು ಕಷ್ಟ ಆಗ್ತಿದೆ ಅಂತ ಮಹಿಳೆಯೊಬ್ಬರು ತಮ್ಮ ನೋವು ತೋಡಿಕೊಂಡಿದ್ದಾರೆ. ಇವತ್ತು ಬರೀ ಸಿಲಿಂಡರ್ ಅಲ್ಲ, ಹಾಲಿನ ರೇಟ್ ಕೂಡ ಹೆಚ್ಚಿಗಾಗಿದೆ, ಕಾಯಿಪಲ್ಯ ರೇಟು ಕೂಡ ಹೆಚ್ಚಿಗಾಗಿದೆ. ಒಂದು ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದು ಸಂಸಾರ ನಡೆಸಬೇಕಂದ್ರೆ ಎಷ್ಟು ಕಷ್ಟ ಆಗ್ತಾಯಿದೆ ಅಂದರೆ, ಬರೀ ನಾವು ಗೌರ್ಮೆಂಟಿಂದ ಫ್ರೀ ದುಡ್ಡು ಬರ್ತಾ ಇರೋದು ಅನ್ನೋದು ಒಂದೇ ಕಾಣಿಸ್ತಾ ಇದೆ ಜನಕ್ಕೆ. ಬಟ್ ಅದರಿಂದ ನಮ್ಗೆ ಯಾವುದೂ ಬೆನಿಫಿಟ್ಸ್ ಇಲ್ಲ. ಪೂರ ಬಡವ ಜನಕ್ಕೆ ಗೌರ್ಮೆಂಟ್ ಕೊಡುತ್ತೆ, ಹೈ ಪೀಪಲ್ಸ್ಗಂತೂ ಹೈ ಪೀಪಲ್ ಇರ್ತಾರೆ, ಮಿಡ್ಲ್ ಕ್ಲಾಸ್ ಅವರಿಗೆ ತುಂಬಾ ಕಷ್ಟ ಆಗ್ತದೆ. ಹಾಲಿನ ದರ ಏರಿಕೆ ಆಗಿಲ್ಲ ಎಂದು ಸಿಎಂ ಸ್ಪಷ್ಟನೆ. ಇನ್ನು ಹಾಲಿನ ದರ ಏರಿಕೆ ಆಗಿಲ್ಲ ಅಂತ ಸಿಎಂ ಆದಿಯಾಗೆ ಸಚಿವರೆಲ್ಲ ಸ್ಪಷ್ಟನೆ ಕೊಡ್ತಿದ್ದಾರೆ. ನೋಡಿಯಪ್ಪ, ಹಾಲಿನ ರೇಟು ಹೆಚ್ಚಾಗಿಲ್ಲ. ಅರ್ಧ ಲೀಟರ್ ಕೊಡ್ತಿದ್ವಲ್ಲ, ಅದಕ್ಕೆ 50 ಮಿಲಿಲೀಟರ್ ಜಾಸ್ತಿ ಮಾಡಿದ್ವಿ. ಕ್ವಾಂಟಿಟಿ ಜಾಸ್ತಿ ಆಗಿದೆ. ಆ ಕ್ವಾಂಟಿಟಿ ಎಷ್ಟು ಮಾಡಿದೀವಲ್ಲ, ಅದಕ್ಕೆ ಎಷ್ಟು ಬೆಲೆ ತಗುಲ್ತದೆ ಅದು ಬೆಲೆ ಮಾಡಿದೀವಿ. ದರ ಹೆಚ್ಚು ಮಾಡಿದ್ರೆ ಕ್ವಾಂಟಿಟಿನೂ ಜಾಸ್ತಿ ಆಗಿದೆ ಅಲ್ಲ. ಸೊ ದಯವಿಟ್ಟು ಅದೆಲ್ಲನೂ ಕೂಡ ವೈಜ್ಞಾನಿಕವಾಗಿ ಪರಿಗಣಿಸಬೇಕು ಅಂತ ನಾನು ಮನವಿ ಮಾಡ್ತಾ ಇದ್ದೀನಿ. ಇದರಿಂದ ಅರ್ಥ ಆಯಿತು ಬಿಜೆಪಿಯವರು ಎಲ್ಲ ರೈತರ ವಿರೋಧಿಗಳು ಅಂತ. ಏನು ₹2 ಜಾಸ್ತಿ ಆಗಿದೆ ಅದೆಲ್ಲ ರೈತರಿಗೆ ತಲುಪ್ತದೆ. ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ, ಎಷ್ಟು ಸಂಕಟದಲ್ಲಿದ್ದಾರೆ. KMF ಅಂತಂದ್ರೆ ರೈತರ ಒಕ್ಕೂಟ. ಇತ್ತ ಹಾಲಿನ ಬೆಲೆ ಏರಿಕೆಗೆ ಬಿಜೆಪಿ ನಾಯಕರು ಕೂಡ ಕಿಡಿಕಾರಿದ್ರು. ನೆನ್ನೆ ಹಾಲಿನ ದರನೂ ಕೂಡ ಜಾಸ್ತಿ ಮಾಡಿರ್ತಕ್ಕಂಥದ್ದು. ಯಾಕೆಷ್ಟು ಕಟುವಾಗಿ ನಡ್ಕೊಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ? ಯಾಕೆಷ್ಟು ಕೆಟ್ಟದಾಗಿ ಇವತ್ತು ಜನರಿಗೆ ಮಾರಕ ಆಗ್ತಕ್ಕಂಥ ಒಂದು ಜನವಿರೋಧಿ ತೀರ್ಮಾನಗಳನ್ನ ಯಾಕೆ ಕಾಂಗ್ರೆಸ್ ಸರ್ಕಾರ ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾ ಇದ್ದಾರೆ? ಹಾಲಿನ ದರ ಏರ್ಸಾಯ್ತು, ವಿದ್ಯುತ್ ದರ ಏರ್ಸಾಯ್ತು, ಇನ್ನೇನಿದೆ ಏರ್ಸೋದಕ್ಕೆ? ಇನ್ನಿರೋದು ಗಾಳಿ ಮತ್ತು ಹೆಣ. ಈ ಹಿಂದೆ ಔರಂಗಜೇಬು ಬದುಕಿದ್ದವ್ರ ಮೇಲೆ ತಲೆಗಂಧ ಹಾಕಿದ್ನಂತೆ, ಹಿಂದೂಗಳ ಮೇಲೆಲ್ಲ ಜಜಿಯ ಅಂತ ತಲೆಗಂಧ ಹಾಕಿದ್ನಂತೆ. ಒಟ್ಟಾರೆಯಾಗಿ ಹಾಲಿನ ದರ ಏರಿಕೆ ಮಾಡಿಲ್ಲ, ಹಾಲು ಹೆಚ್ಚಳ ಮಾಡಿ ದರ ಏರಿಕೆ ಮಾಡಿದ್ದೇವೆ ಅಂತ ಸರ್ಕಾರ ಹೇಳಿದ್ರೆ, ಇತ್ತ ಪುಕ್ಕಟ್ಟೆ ಗ್ಯಾರಂಟಿ ಕೊಟ್ಟು ಬೆಲೆ ಏರಿಕೆ ಮಾಡ್ತಿದ್ದಾರೆ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.